ಸ್ವತಂತ್ರ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಅವರ ಹುತಾತ್ಮ ದಿನದ ಸ್ಮರಣಾರ್ಥ ಜನವರಿ 26ರಂದು ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟ್ರಸ್ಟ್ ಗೌರವಾಧ್ಯಕ್ಷ ಬಿ ಬಸವರಾಜ್ ಅವರು ತಿಳಿಸಿದರು. ಇಂದು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಟ್ರಸ್ಟ್ ವತಿಯಿಂದ ತಾಲೂಕಿನ ಹೊಸೂರಿನ ಸ್ವಾಮಿ ವಿವೇಕಾನಂದ ಬಿಪಿಎಡ್ ಕಾಲೇಜು ಮೈದಾನದಲ್ಲಿ ಜಿಲ್ಲಾ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ಗೆ ದಿನಾಂಕ ಜನವರಿ 18ರ ರವಿವಾರದಂದು ಚಾಲನೆ ನೀಡಲಾಗಿದೆ. ಪ್ರತಿದಿನ 4 ತಂಡಗಳು ಪಂದ್ಯದಲ್ಲಿ ಸೆಣಸುತ್ತಿವೆ ಎಂದು ತಿಳಿಸಿದರು. ಈ ಟೂರ್ನಮೆಂಟ್ನಲ್ಲಿ ಒಟ್ಟು 22 ತಂಡಗಳು ಭಾಗವಹಿಸಿದ್ದು, ಇದುವರೆಗೆ 11 ತಂಡಗಳು ಜಯ ಸಾಧಿಸಿವೆ. ಜನವರಿ 23ರಿಂದ ಕ್ವಾರ್ಟರ್ ಫೈನಲ್ ಪಂದ್ಯಗಳು ನಡೆಯುತ್ತಿದ್ದು, ಜನವರಿ 26ರಂದು ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯಗಳು ನಡೆಯಲಿವೆ. ಟೂರ್ನಮೆಂಟ್ ಅಂತಿಮ ದಿನವಾದ ಜನವರಿ 26ರಂದು ಸಂಜೆ 4:30ಕ್ಕೆ ನಡೆಯುವ ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನ 50,000 ಹಾಗೂ ಕಪ್, ದ್ವಿತೀಯ ಬಹುಮಾನ 25,000 ಹಾಗೂ ಕಪ್ ವಿಜೇತ ತಂಡಗಳಿಗೆ ವಿತರಿಸಲಾಗುವುದು. ಅದೇ ರೀತಿ ಉತ್ತಮ ಆಟ ಪ್ರದರ್ಶಿಸಿದ ಆಟಗಾರರಿಗೆ ವಿಶೇಷ ಬಹುಮಾನಗಳನ್ನು ನೀಡಲಾಗುವುದು ಎಂದು ತಿಳಿಸಿದರು. ಯುವ ಸ್ವಾತಂತ್ರ್ಯ ಹೋರಾಟಗಾರರಾದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಸ್ಮರಣಾರ್ಥ ಯುವಕರಲ್ಲಿ ಕ್ರೀಡಾ ಮನೋಭಾವ, ದೇಶ ಪ್ರೇಮ ಹಾಗೂ ಭ್ರಾತೃತ್ವ ಬೆಳೆಸುವ ಉದ್ದೇಶದಿಂದ ಈ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಬಹುಮಾನ ವಿತರಣೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಿವಾನಂದ ಮಠದ ಜ್ಞಾನಾನಂದ ಸ್ವಾಮೀಜಿಗಳು ಅಧ್ಯಕ್ಷತೆಯನ್ನು ಕೆ ಅಯ್ಯಣ್ಣ ವಡವಾಟಿ ವಹಿಸಲಿದ್ದಾರೆ. ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಪ್ರಥಮ ಬಹುಮಾನವನ್ನು, ಕಾಂಗ್ರೆಸ್ ಮುಖಂಡ ಕೆ ಪಂಪಾಪತಿ ದ್ವಿತೀಯ ಬಹುಮಾನವನ್ನು, ಕೆ ಮುದುಕಪ್ಪ ವಕೀಲರು ಪಂದ್ಯದ ಪುರುಷೋತ್ತಮ ಪ್ರಶಸ್ತಿ ವಿತರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕೆ ಶಾಂತಪ್ಪ, ಅಧ್ಯಕ್ಷರು ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟ, ಶ್ರೀಮತಿ ಶ್ರೀದೇವಿ ಆರ್ವಿ ನಾಯಕ ದೇವದುರ್ಗ, ಕೆ ವೇಣುಗೋಪಾಲ್, ಜೆಡಿಎಸ್ ಮುಖಂಡ ಶಿವಶಂಕರ್ ವಕೀಲ್, ಡಾಕ್ಟರ್ ನಾಗರತ್ನ ಪಾಸ್ವಾಡಿ, ಡಾಕ್ಟರ್ ಶಾಮಣ್ಣ ಮಾಚನೂರು, ಸ್ಟೀವರ್ಟ್ ಬಿನ್ನಿ, ಕೆ ತಿಮ್ಮಪ್ಪ ಮರ್ಚೆಟ್ಟಾಳ್, ಜಂಬಣ್ಣ ಮಂದಕಲ್, ಈರಣ್ಣ ಬಾಣದ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಟೂರ್ನಮೆಂಟ್ ಯಶಸ್ವಿಗೆ ಶ್ರಮಿಸಿದ ಟ್ರಸ್ಟ್ನ ಯುವ ನಾಯಕರು ಜಗದೀಶ್, ವೆಂಕಟೇಶ್ ಇಡಪನೂರು, ವಿರೂಪಾಕ್ಷಿ ಕೊರವಿಹಾಳ ಸೇರಿದಂತೆ ಇತರರನ್ನು ಸನ್ಮಾನಿಸಲಾಗುವುದು. ಈ ಕಾರ್ಯಕ್ರಮದಲ್ಲಿ ರಾಯಚೂರು ನಗರದ ನಾಗರಿಕರು, ಯುವಕರು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಭಾಗವಹಿಸಿದ ತಂಡಗಳ ನಾಯಕರು, ಆಟಗಾರರು ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಿದರು. ಅದೇ ರೀತಿ ಫೆಬ್ರವರಿ 1ರಂದು ನಡೆಯುವ ಲಿಂಗೈಕ್ಯ ಪೂಜ್ಯ ಶ್ರೀ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರ ನುಡಿ ನಮನ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸುವಂತೆ ಮನವಿ ಮಾಡಿದರು. ರಚನೆಯಾಗಿ ಸುಮಾರು ಈ 2 ದಿನ ಆಗ್ತಾ ಇದೆ. ಈ ಸಂಘ ನಮ್ಮ ಟ್ರಸ್ಟ್ನ ರಚನೆ ಮಾಡಿಕೊಂಡು ಯುವಜನರಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ಒಂದು ಇದು ಮಾಡುವ ಒಂದು ಉತ್ತೇಜನ ನೀಡಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಟ್ರಸ್ಟನ್ನು ನಾವು ಮಾಡಿಕೊಂಡು ಇಲ್ಲಿವರೆಗೆ ಒಂದು ಪದಾಧಿಕಾರಿಗಳ ಪ್ರತಿಜ್ಞಾ ವಿಧಿ ಕಾರ್ಯಕ್ರಮ ಸಹಿತ ಒಂದು ರೈತ ಭವನದಲ್ಲಿ ಒಂದು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ, ಮೊದಲನೇ ಕಾರ್ಯಕ್ರಮ ನಡೆಯಿತು. ಅದಾದ ನಂತರ ನಮ್ಮ ಒಂದು ಸದಸ್ಯತ್ವ, ಟ್ರಸ್ಟ್ನ ಸದಸ್ಯತ್ವವನ್ನು ಸುಮಾರು 1,000 ಜನರು ಮಾಡಬೇಕಂತಕ್ಕಂಥ ರೀತಿಯಲ್ಲಿ ಈಗಾಗಲೇ ಸುಮಾರು 350-400 ಚಿಲ್ಲರೆ ಈಗಾಗಲೇ ಸದಸ್ಯತ್ವ ಟ್ರಸ್ಟಿಂದ ನಮ್ಮ ಜಿಲ್ಲೆಯಾದ್ಯಂತ ನಡೆದಿದೆ. ಅದರ ಜೊತೆಗೇನೆ ಸಂಗೊಳ್ಳಿ ರಾಯಣ್ಣವರ ಒಂದೇನು ಹುತಾತ್ಮ ದಿನ 26ನೇ ಜನವರಿ ಇರೋದ್ರಿಂದ ಅದರ ಅಂಗವಾಗಿ ಯುವ ಜನರಲ್ಲಿ ಒಂದು ಕ್ರಿಕೆಟ್ ಕ್ರೀಡಾಭಿಮಾನವನ್ನು, ಕ್ರೀಡಾ ಪ್ರೋತ್ಸಾಹವನ್ನು ಇದು ಮಾಡುವ ಸಲುವಾಗಿ ನಮ್ಮ ಒಂದು ಟ್ರಸ್ಟ್ ವತಿಯಿಂದ ದಿನಾಂಕ 18/1/26 ಬಿಪಿಎಡ್ ಕಾಲೇಜ್ ಹೊಸೂರು ವಿವೇಕಾನಂದ ಕಾಲೇಜಿನಲ್ಲಿ ಮೈದಾನದಲ್ಲಿ ಕ್ರಿಕೆಟ್ ಟೂರ್ನಮೆಂಟನ್ನು ನಾವು ಸಂಘಟಿಸಿದ್ದೀವಿ. ಅದರಲ್ಲಿ ಸುಮಾರು 22 ತಂಡಗಳು ಭಾಗವಹಿಸಿವೆ. ಅದರಲ್ಲಿ ಈಗಾಗಲೇ 22 ತಂಡಗಳು ದಿವಸ 4 ತಂಡಗಳಂತೆ ಇವತ್ತು ಅಲ್ಲಿ ಆಟಗಳನ್ನು ಆಡ್ತಾ ಇದ್ದಾರೆ. ಅದೇ ರೀತಿಯಾಗಿ ದಿನಾಂಕ 26ರಂದು ಏನು ಸಾಯಂಕಾಲ 4 ಅವತ್ತು ಫೈನಲ್, ಸೆಮಿಫೈನಲ್ ಮತ್ತು ಫೈನಲ್ ಅವತ್ತು ಇರೋದರಿಂದ ಅವತ್ತು ಸಾಯಂಕಾಲ ವಿಜೇತರಿಗೆ 50,000 ಒಂದು ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ 25,000 ರೂಪಾಯಿ ಮತ್ತು ಪಂದ್ಯ ಪುರುಷೋತ್ತಮ ಮತ್ತು ಅವರಿಗೇನು ಒಂದು ಟ್ರೋಫಿ ಇದೆಲ್ಲ ನೀಡಲಾಗ್ತದೆ. ಈ ಒಂದು ಎಲ್ಲ ಒಂದು ಇದನ್ನು ನಮ್ಮ ಒಂದು ಟ್ರಸ್ಟ್ ವತಿಯಿಂದಲೇ ಈ ಒಂದು ಎಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರೋತ್ಸಾಹನ ಸಹಿತ ನಮ್ಮ ಟ್ರಸ್ಟ್ ವತಿಯಿಂದಲೇ ವಹಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಅವತ್ತಿನ ದಿವಸ ಪ್ರಥಮ ಬಹುಮಾನ ವಿತರಕರನ್ನು ವಿತರಣೆ ಮಾಡ್ಬೇಕಂತೇಳಿ ನಾವು ಡಾಕ್ಟರ್ ಶಿವರಾಜ್ ಪಾಟೀಲ್ ಶಾಸಕರಲ್ಲಿ ಕೇಳಿಕೊಂಡಾಗ ಅವರು ಒಪ್ಪಿಕೊಂಡಿದ್ದಾರೆ. ಅವತ್ತು ಅವರು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ
ದ್ವಿತೀಯ ಬಹುಮಾನ ಇರ್ತಕ್ಕಾಗಿ ನಮ್ಮ ಸಮಾಜದ ಹಿರಿಯರಾದಂಥ ಕೆ ಪಂಪಪತಿ ಮಾಜಿ ನಗರಸಭಾ ಉಪಾಧ್ಯಕ್ಷರು ಸಹಿತ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಮಾಜದ ಹಿರಿಯರಾದಂಥ ಮುದುಕಪ್ಪ ವಕೀಲರು ಶ್ರೀಸೂರು ಅವರು ಸಹಿತ ಪದ್ಯ ಪುರುಷೋತ್ತಮ ಪ್ರಶಸ್ತಿ ನೀಡಲಿಕ್ಕೆ ಅವತ್ತು ಭಾಗವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಕೆ ಶಾಂತಪ್ಪನವರು, ಅದೇ ರೀತಿಯಾಗಿ ಕಾಂಗ್ರೆಸ್ ಮುಖಂಡರಾದಂಥ ನಾಯಕಿಯಾದಂಥ ಶ್ರೀಮತಿ ಶ್ರೀದೇವಿ ಆರ್.ಟಿ. ನಾಯಕ್ ಅವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಕನಕಲಕ್ಷ್ಮಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಕೆ ವೇಣುಗೋಪಾಲ್ ಅವರು, JDS ಮುಖಂಡರಾದ ಶಿವಶಂಕರ್ ವಕೀಲರು, ಜಮ್ಮಣ್ಣ ಮಂದಕಲ್, ವೀರೇಶ್ ಬಾಣರ್ ಮತ್ತು ಈ ಥರ ಈ ಒಂದು ಎಲ್ಲ ಅತಿಥಿಗಳು ಸಹಿತ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿವರೆಗೆ ಏನೆಲ್ಲ ಟೀಮ್ಗಳು ಆ ಒಂದು ಕಾರ್ಯಕ್ರಮದಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರೆ ಅವರೆಲ್ಲರೂ ಸಹಿತ ಆ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ತಮ್ಮ ಮೂಲಕ ನಾವು ರಾಯಚೂರಿನ ಜನರಲ್ಲಿ ಮನವಿ ಮಾಡೋದೇನೆಂದರೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಮನವಿಯನ್ನ ತಮ್ಮ ಮೂಲಕ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕೆ ಅಯ್ಯಣ್ಣ ವಡವಾಟಿ, ಜಗದೀಶ್, ಅನಿಲ್ ಕುಮಾರ್, ವೆಂಕಟೇಶ್, ಶ್ರೀನಿವಾಸ್ ಇದ್ದರು.